ಬೀದರ್ನಲ್ಲಿ ಎಟಿಎಂ ವಾಹನ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. 1ನೇ ಹೆಚ್ಚುವರಿ ನ್ಯಾಯಾಲಯ ಈ ಮಹತ್ವವಾದಂತಹ ಆದೇಶವನ್ನು ಹೊರಡಿಸಿದೆ. ಘಟನಾ ಸ್ಥಳದಲ್ಲಿ ಪೊಲೀಸರಿಂದ ಮಹಜರು ಕೂಡ ಮಾಡಲಾಗಿದೆ. ಆರೋಪಿಗಳನ್ನ ಕರೆತಂದು ಸಂಪೂರ್ಣವಾಗಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಮುಖೇನ ಬೀದರ್ನಲ್ಲಿ ಎಟಿಎಂ ವಾಹನ ದರೋಡೆಯನ್ನ ಯಾವ ರೀತಿಯಾಗಿ ಮಾಡಿದ್ರು ಅದನ್ನ ಸಂಪೂರ್ಣವಾಗಿ ಮತ್ತೆ ಸ್ಥಳ ಮಹಜರು ಮಾಡೋದ್ರ ಮುಖಾಂತರ ರೀಕ್ರಿಯೇಟ್ ಮಾಡಿದರೆ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಪ್ರಮುಖ ಒಂದಲ್ಲ ಎರಡಲ್ಲ ಈ ಎಲ್ಲ ಆರೋಪಿಗಳು ಈ ಸದ್ಯಕ್ಕೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅವರನ್ನ ನೀಡಲಾಗಿದೆ. 1ನೇ ಹೆಚ್ಚುವರಿ ನ್ಯಾಯಾಲಯ ಈ ಒಂದು ಆದೇಶವನ್ನ ಹೊರಡಿಸಿದ್ದು ಘಟನಾ ಸ್ಥಳದಲ್ಲಿ ಪೊಲೀಸರಿಂದ ಮಹಜರು ಕೂಡ ಮಾಡಲಾಗಿರತಕ್ಕಂಥದ್ದು. ಆರೋಪಿಗಳನ್ನ ಕರೆತಂದು ಯಾರೆಲ್ಲ ಭಾಗಿಯಾಗಿದ್ದಾರೆ, ಒಂದ್ ಕಡೆ ತಾವೇ ನೋಡ್ತಾ ಇದ್ದೀರಾ ಎಟಿಎಂ ವಾಹನ ದರೋಡೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆ ಮಾಡಲಿಕ್ಕೆ ಯತ್ನಿಸಿರ್ತಕ್ಕಂತಹ ಒಂದು ದೃಶ್ಯಾವಳಿಗಳು. ಮತ್ತೊಂದು ಕಡೆಗೆ ಆ ಆರೋಪಿಗಳು ಪೊಲೀಸರು ಇದೀಗ ಕಪಿಮುಷ್ಟಿಯಲ್ಲಿದ್ದಾರೆ. ಪೊಲೀಸರ ಕಪಿಮುಷ್ಟಿಯಲ್ಲಿ 14 ದಿನಗಳ ಕಾಲ ಪೊಲೀಸರ ಒಂದು ಸರ್ಪ ಗಾವಲಿನಲ್ಲಿರ್ತಾರೆ. ಸಾಕಷ್ಟು ವಿಚಾರಗಳನ್ನ ತನಿಖೆ ಮುಖಾಂತರ ಅದನ್ನ ಬಾಯ್ಬಿಡಿಸಲಿದ್ದಾರೆ.